ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ಖುದ್ದು ಅಧಿಕಾರಿಗಳೇ ಬಂದು ಪ್ರತಿಯೊಂದು ಹಂತದ ಏನು ಸಿದ್ಧತೆಗಳನ್ನು ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿಗಳಾದಂತಹ ಮೊಹಮ್ಮದ್ ರೋಷನ್ ಅವರಾಗಿರ್ಬೋದು, ಪೊಲೀಸ್ ಕಮಿಷನರ್ ಆದಂತಹ ಭೂಷಣ್ ಬೋರ್ಸೆ ಅವರು, ಅದರ ಜೊತೆಗೆ ಜಿಲ್ಲಾ ಪಂಚಾಯತಿ ಸಿ ಆದಂತಹ ರಾಹುಲ್ ಸಿಂಧೆ ಅವರು ಮತ್ತು SP ಭೀಮಾಶಂಕರ್ ಗುಳೇದವರು ಒಟ್ಟಾಗಿ ಬಂದು ಪ್ರತಿಯೊಂದು ಹಂತದ್ದು, ಯಾಕಂದರೆ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಭದ್ರತಾ ಲೋಪ ಸೇರಿದಂತೆ ಯಾವುದೂ ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ತೆಗೆದುಕೊಂಡಿದ್ರೆ ಇಂದ ವಸತಿ, ಊಟದ್ದು ಸೇರಿದಂತೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಇಡೀ ಸರ್ಕಾರವೇ ಬೆಳಗಾವಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಆಗದ ರೀತಿಯಲ್ಲಿ ನೋಡಿಕೊಂಡು ಪ್ರತಿಯೊಂದು ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಖುದ್ದು ಜಿಲ್ಲಾಧಿಕಾರಿಗಳೇ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ನಾವೀಗ ಬಹುತೇಕ ಒಂದು ಹಂತದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಈ ಒಂದು ಸುವರ್ಣಸೌಧ ಡಿಸೆಂಬರ್ 8ರ ಚಳಿಗಾಲದ ಅಧಿವೇಶನಕ್ಕೆ ಸಜ್ಜಾಗಿರುವಂಥದ್ದು. ಸೊ ಈಗಾಗಲೇ ಒಂದು ಹಂತದಲ್ಲಿ ವಸತಿ ಸೇರಿದಂತೆ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಈಗಾಗಲೇ ಆಗಿದ್ದಾವೆ. ಅದರ ಜೊತೆಗೆ ಈ ಒಂದು ಸುವರ್ಣಸೌಧದ ಮುಂಭಾಗದಲ್ಲಿ ಗಾರ್ಡನ್ ಇದೇ ಮೊದಲೇ ಬಾರಿಗೆ ಉದ್ಘಾಟನೆ DCM ಅವರು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ DC ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಸರಿಗ ಯಾವ ರೀತಿಯಾಗಿ ಡಿಸೆಂಬರ್ 8ರ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ ಆಗಿರುವಂಥದ್ದು ಸರ್? ಸಹದೇವರವರೇ, ಈ ವರ್ಷ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಾನು, ನನ್ನ ಪೊಲೀಸ್ ಆಯುಕ್ತರು, SP ರವರು, CO ರವರು ಹಾಗೂ PWD ಇಲಾಖೆ, ವಿವಿಧ ಎಲ್ಲ ಇಲಾಖೆಗಳ ಮುಖ್ಯಸ್ಥರ ಜೊತೆ ಸರಿಸುಮಾರು 7-8 ಸಭೆಗಳನ್ನು ಮಾಡಿದ್ದೀವಿ. ಎಲ್ಲ ಸ್ಪಾಟ್ಗಳಿಗೆ ಹೋಗಿ ವೀಕ್ಷಣೆ ಮಾಡ್ತಾಯಿದ್ದೀವಿ. ಎಲ್ಲ VIP ಗಳು ಬರ್ತಾರೆ, ಸೀನಿಯರ್ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಬರ್ತಾರೆ. ಎಲ್ಲರಿಗೂ ವಸತಿ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು, ಗಾಡಿಗಳನ್ನು ನಾವು ಅರೇಂಜ್ ಮಾಡಬೇಕು. ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ವಿವಿಧ ಉಪಸಮಿತಿಗಳನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ. ಉದಾಹರಣೆಗೆ ವಸತಿ ಸಮಿತಿನಲ್ಲಿ ಈ ವರ್ಷ 3,000 ಕೊಠಡಿಗಳನ್ನು ನಾವು ತಗೊಳ್ತಾ ಇದ್ದೀವಿ. ನಮ್ಮ ಬೆಳಗಾವಿ ನಗರದಲ್ಲಿ ಈಗ ಕೊಠಡಿಗಳ ಕೊರತೆ ಇಲ್ಲ. ನಮ್ಮ ಸರ್ಕಾರಿ ಗೆಸ್ಟ್ ಹೌಸ್ಗಳಿರ್ಬೋದು, ಜೊತೆಯಲ್ಲಿ ಖಾಸಗಿ ಹೋಟೆಲ್ಗಳಿರ್ಬೋದು, ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಊಟದ ವ್ಯವಸ್ಥೆ, ನಮ್ಮ ಉತ್ತರ ಕರ್ನಾಟಕದ ರುಚಿಗಳೇನಿದೆ ಆ ಶೈಲಿನಲ್ಲಿ, ಜೊತೆಯಲ್ಲಿ ವಿವಿಧ ಜಿಲ್ಲೆಗಳ ಊಟದ ಶೈಲಿ ಏನಿದೆ ಅದನ್ನು ಇಲ್ಲಿ ನಾವು ಪ್ರದರ್ಶನ ಮಾಡ್ತೀವಿ. ಅದಲ್ಲದೆ ಈ ಸತಿ ಲಾ ಆ್ಯಂಡ್ ಆರ್ಡರ್ ಮೇಲೆ ಬಹಳ ಫೋಕಸ್ ಮಾಡ್ತಾಯಿದ್ದೀವಿ. ನಾನು, ನನ್ನ ಪೊಲೀಸ್ ಆಯುಕ್ತರು, SP ರವರು ಎಲ್ಲ ಸ್ಪಾಟ್ಗಳಿಗೆ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡ್ತಾಯಿದ್ದೀವಿ. 7,000ರಿಂದ 8,000 ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಮೊನ್ನೆ ರೆಡ್ ಫೋರ್ಟಲ್ಲಿನೂ ದುರದೃಷ್ಟವಶಾತ್ತು ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ನಾವು ಬಿಗಿ ಮಾಡ್ತಾಯಿದ್ದೀವಿ. ಅದಲ್ಲದೆ ನಮ್ಮ ಚಳಿಗಾಲದ ಅಧಿವೇಶನ ಸಮಯದಲ್ಲಿ ಸುಮಾರು ಪ್ರತಿಭಟನೆಗಳಾಗ್ತಾ ಇರ್ತವೆ. ಸೊ ಈ ವರ್ಷ ಘನ ಸರ್ಕಾರದಿಂದ ಕಬ್ಬು ಬೆಳೆಗಾರರಿಗೆ ಹಾಗೂ ಗೋವಿನ ಜೋಳ ಬೆಳೆಗಾರರಿಗೆ ಒಂದು ಸೂಕ್ತ ಪರಿಹಾರ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬೆಳೆ ಘೋಷಣೆ ಮಾಡಿದ್ದಾರೆ. ಸೊ ಅದರ ಜೊತೆಯಲ್ಲಿ ಅಡಿಷ್ನಲ್ ಪರಿಹಾರ ಘೋಷಣೆಯೂ ಏನು ಅತಿವೃಷ್ಟಿ ಆಗಿದೆ ಆ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಆ ಎಲ್ಲ ದುಡ್ಡು ರೈತರಿಗೆ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರದ್ದು ಬೇಡಿಕೆಗಳು ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ ಇದೆ. ಅದಲ್ಲದೆ ಈಗ ವಿವಿಧ ಸಂಘ ಸಂಸ್ಥೆಗಳ ಜೊತೆ ನಾವು ಮಾತುಕತೆಯಲ್ಲಿದ್ದೀವಿ. ಯಾವುದೇ ಪ್ರತಿಭಟನೆ ಇರಲಿ ಅವ್ರು ಮಾಡ್ಬೋದು, ಆದರೆ ಎಷ್ಟು ಜನ, ಯಾವಾಗ, ಹೆಂಗೆ ಬರ್ತಾರೆ ಆ ಮಾಹಿತಿಯನ್ನು ನಮಗೆ ಮುಂಚಿತವಾಗಿ ಜಿಲ್ಲಾಡಳಿತಕ್ಕಿರ್ಬೋದು, ಪೊಲೀಸ್ ಆಯುಕ್ತರಿಗಿರ್ಬೋದು ಮುಂಚಿತವಾಗಿ ಅವ್ರು ಹೇಳಬೇಕಂತ ಹೇಳಿ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ತಮ್ಮ ಪ್ರೇಕ್ಷಕರಿಗೂ ತಮ್ಮ TV9 ಮುಖಾಂತರನೂ ನಾನು ಇದೇ ಮಾತು ಹೇಳಲಿಕ್ಕೆ ಬಯಸುತ್ತೇನೆ. ಅವರು ಪ್ರತಿಭಟನೆ ಮಾಡಲಿ, ನಾವಿಲ್ಲಿ ವ್ಯವಸ್ಥೆ ಕೊಡಬೇಕಂದ್ರೆ ಅವರು ಮುಂಚಿತವಾಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ನಮಗೆ ಸೂಕ್ತ ಸಬ್ಜೆಕ್ಟ್ ಏನು, ವಿಷಯ ಏನು, ಯಾವ ರೀತಿ ಪ್ರತಿಭಟನೆ ಇದೆ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾ ಇದ್ದಾರೆ. ಪ್ರತಿಭಟನೆ ತಂಡಕ್ಕೆ ಒಬ್ಬ ಲೀಡ್ರ್ ಇರ್ತಾರೆ. ಆ ಲೀಡ್ರ್ ಯಾರು, ಅವ್ರು ನಮ್ಮ ಜೊತೆ ಮಾತಾಡಬೇಕಂತ ನಮ್ಮ ಕೋರಿಕೆ ಇದೆ. ಅದರ ಪ್ರಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ. ಸರಿಗ ಎಷ್ಟು ಜನ ಸಿಬ್ಬಂದಿಗಳನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಈ ಒಂದು ಅಧಿವೇಶನಕ್ಕೆ, ಮತ್ತು ಎಷ್ಟು ವಾಹನಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀರಿ, ಮತ್ತು ಎಷ್ಟು ಖರ್ಚು ವೆಚ್ಚದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಈಗ ಒಟ್ಟು ಸೇರಿ
ಪೊಲೀಸ್ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಇನ್ನೊಂದು 3,000 ಜನ ಸಿಬ್ಬಂದಿಗಳು ಇಲ್ಲಿ ಹಿರಿಯ ಕಿರಿಯ ಅಧಿಕಾರಿಗಳು ಹಾಗೂ ಗ್ರೂಪ್ ಡಿ ಸ್ಟಾಫ್ ಕೆಲಸ ಮಾಡ್ತಾರೆ. ಒಟ್ಟು ಸೇರಿ 700ರಿಂದ 800 ಗಾಡಿಗಳನ್ನು ನಾವು ರೆಕ್ವಿಸಿಷನ್ ಮಾಡ್ತೀವಿ. ಹಾಗೂ ವಿವಿಧ ಇಲಾಖೆಗಳಿಗೆ ಮುಂಚಿತವಾಗಿ ಹೇಳಿದ್ದೀವಿ, ತಮ್ಮ ಗಾಡಿಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿಕೊಳ್ಳಿ. 10 ದಿವಸ 12 ದಿವಸ ಏನು ಅಧಿವೇಶನ ಸಮಯ ಇರುತ್ತೆ ಆ ಟೈಮಲ್ಲಿ ಇಲ್ಲೇ ತಮ್ಮ ಗಾಡಿಯನ್ನೇ ಇಲ್ಲಿ ಬಳಸ್ಕೋಬೇಕಂತ ಹೇಳಿದ್ದೀವಿ. ಇದಲ್ಲದೆ ಈಗ ಹಿಂದಿನ ವರ್ಷ ಎಷ್ಟು ನಾವು ಖರ್ಚು ಮಾಡಿದ್ದೀವೋ ಅದಕ್ಕೆ ಒಂದು 10% ಇಯರ್ ಆನ್ ಇಯರ್ ಇನ್ಕ್ರೀಸ್ ಇಟ್ಕೊಂಡು ಅಷ್ಟು ಬಡ್ಜೆಟ್ ನಾವು ಕಳಿಸಿದ್ವಿ. ಸೊ ನಮ್ಮ ಸೈಡಿಂದ ಒಂದು 15-16 ಕೋಟಿ ರೂಪಾಯಿ ವೆಚ್ಚವನ್ನು ಪ್ರಪೋಸ್ ಮಾಡಿದ್ದೀವಿ. ಅದರಲ್ಲಿ ನಾವು ಮುಕ್ತಾಯ ಮಾಡ್ಕೊಳ್ತೀವಿ. ಅದನ್ನು ಹೊರತುಪಡಿಸಿ ಪೊಲೀಸ್ ಸಿಬ್ಬಂದಿಗಳಿಗೆ ಸಪ್ರೇಟ್ ಒಂದು ಬಡ್ಜೆಟ್ ಸಿಗುತ್ತೆ, ಅದೊಂದು 5 ಕೋಟಿ ಇರ್ಬೋದು. PWDಗೆ ಒಂದು 2 ಕೋಟಿ 3 ಕೋಟಿ ತನಕ ಬರ್ಬೋದು. ಒಟ್ಟು ಹಿಂದಿನ ವರ್ಷಕ್ಕೆ ಹೋಲಿಸಿದ್ದೀವಿ ಅಂದರೆ ಬಹುಶಃ ಒಂದು 50-60 ಲಕ್ಷ ಜಾಸ್ತಿ ಆಗ್ಬೋದು. ಆದರೆ ಆ ಬಡ್ಜೆಟ್ ನಮಗೆ ಸಿಗುತ್ತೆ. 4G ಆಲ್ರೆಡಿ ಸಿಗ್ಬಿಟ್ಟಿದೆ, ಅದರ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಸೊ ಇದಿಷ್ಟು ಸದ್ಯ ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲ ಅಧಿವೇಶನಕ್ಕೆ ಸಕಲ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಸಿಬ್ಬಂದಿಗಳ ವ್ಯವಸ್ಥೆ ಆಗಿರ್ಬೋದು, ವಾಹನಗಳ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಕಾನೂನು ಸುವ್ಯವಸ್ಥೆ ನೀಟಾಗಿ ನಡೆದುಕೊಂಡು ಹೋಗಬೇಕನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳ ನೇಮಕ ವಿಚಾರದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾರಿ ಪೊಲೀಸರನ್ನು ಕೂಡ ಕರೆಸ್ಕೊಳ್ತಾ ಆಗಿರ್ಬೋದು. ಒಟ್ಟಾರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆನೇ ಈಗಾಗಲೇ ಬೆಳಗಾವಿಯ ಜಿಲ್ಲಾಡಳಿತ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.